ದ್ರೋಣ ಅಂದ್ರೆ ಅದೊಂದು ಬರೀ ಆನೆ ಅಲ್ಲ, ಅದು ಮೈಸೂರು ದಸರಾ ಇತಿಹಾಸದಲ್ಲೇ ಒಂದು ಸುವರ್ಣಯುಗ. ಜಗತ್ತೇ ತಿರುಗಿ ನೋಡೋ ನಮ್ಮ ದಸರಾ ಹಬ್ಬದಲ್ಲಿ ದ್ರೋಣನ ಪಾತ್ರ ಅಂದ್ರೆ ಅದು ಕೇಂದ್ರ ಬಿಂದು. ಆತನ ಗತ್ತು, ಗಾಂಭೀರ್ಯ, ಆ ಶಾಂತ ಸ್ವಭಾವ ಇಡೀ ನಾಡಿನ ಹೆಮ್ಮೆಯಾಗಿಟ್ಟು. ಅಂಬಾರಿ ಆನೆ ಆಗೋದು ಅಂದ್ರೆ ಅದೇನೋ ಸಣ್ಣ ಜವಾಬ್ದಾರಿನಾ? ಖಂಡಿತ ಇಲ್ಲ. ಅದು ಎಂಥ ದೊಡ್ಡ ಗೌರವ ಅಂದ್ರೆ 750 ಕಿಲೋಗ್ರಾಂ ತೂಕದ ಚಿನ್ನ ಹೊತ್ತು ಲಕ್ಷಾಂತರ ಜನ, ಸಾವಿರಾರು ವಾದ್ಯಗಳ ಶಬ್ದದ ಮಧ್ಯೆ ಅಷ್ಟೊಂದು ಗದ್ದಲದಲ್ಲೂ ಗಾಂಭೀರ್ಯ ಕಳ್ಕೊಳ್ಳದೆ ಶಾಂತವಾಗಿ ನಡೆಯೋದು ಅಂದ್ರೆ ಹಬ್ಬಪ್ಪ, ಅದಕ್ಕೆ ಅಸಾಧಾರಣ ಶಿಸ್ತು, ಅದ್ಭುತವಾದ ಮನೋಸ್ಥೈರ್ಯ ಬೇಕೇ ಬೇಕು. ದ್ರೋಣನಲ್ಲಿ ಈ ಗುಣಗಳೆಲ್ಲ ಹುಟ್ಟಿನಿಂದಲೇ ಬಂದಿತ್ತು. ಆ ಗಜರಾಜನನ್ನು ಯಾಕೆ ಸೆರೆ ಹಿಡಿದ್ರು? ಬನ್ನಿ ಆ ಕಥೆಯನ್ನೊಮ್ಮೆ ನೋಡೋಣ. ಹಾಗಿದ್ರೆ ಅವನನ್ನ ಸೆರೆ ಹಿಡಿಯೋಕೆ ನಿಜವಾದ ಕಾರಣವಾದ್ರೂ ಏನು? ಅವನೇನಾದ್ರೂ ಉಪಟಳ ಕೊಡ್ತಿದ್ನಾ? ಇಲ್ಲ, ಖಂಡಿತ ಇಲ್ಲ. ಅವನು ಯಾವ ತೊಂದರೆನೂ ಕೊಟ್ಟಿರ್ಲಿಲ್ಲ. ಕಾರಣನೇ ಬೇರೆ ಇತ್ತು. ಅದಕ್ಕೆ ಕಾರಣ ಆ ಕಾಲದಲ್ಲಿದ್ದ ಒಂದು ಸಾಂಪ್ರದಾಯಿಕ ಆನೆ ಹಿಡಿಯುವ ಪದ್ಧತಿ. ದಾಖಲೆಗಳ ಪ್ರಕಾರ ದ್ರೋಣ ಹುಟ್ಟಿದ್ದು ಸುಮಾರು 1936ರಲ್ಲಿ ಅಂತ ಅಂದಾಜು. ಹಾಗಿದ್ರೆ ಅವನ ಸೆರೆ ಹಿಡಿದಾಗ ಅವನಿಗೆ ಸುಮಾರು 35 ವರ್ಷ ವಯಸ್ಸಾಗಿತ್ತು. ಹಾಗಿದ್ರೆ ದ್ರೋಣನ ಈ ಪಯಣ ಶುರುವಾಗಿದೆ ಎಲ್ಲಿಂದ? ಅವನ ಕತೆ ಆರಂಭವಾಗಿದ್ದು 1971ರಲ್ಲಿ ಕಾಕನಕೋಟೆಯ ದಟ್ಟವಾದ ಕಾಡಿನಲ್ಲಿ. ಆಗ ಕೆಡ್ಡ ಕಾರ್ಯಾಚರಣೆ ಮೂಲಕ ದ್ರೋಣನನ್ನ ಸೆರೆ ಹಿಡಿಯಲಾಯಿತು. ಆವಾಗ ಅವನು ಕಾಡಲ್ಲಿದ್ದ ಒಂದು ಮುಗ್ಧ ಆದರೆ ಅಷ್ಟೇ ಶಕ್ತಿಶಾಲಿ ಪ್ರಾಣಿಯಷ್ಟೇ. ಕಾಡಲ್ಲಿ ಸ್ವಚ್ಛಂದವಾಗಿದ್ದ ಒಂದು ಆನೆಯನ್ನ ದಸರಾ ಮೆರವಣಿಗೆಯ ಹೀರೋ ಮಾಡೋದು ಸುಲಭದ ಮಾತಲ್ಲ. ಇದೊಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್. ಮೊದಲು ಮುರ್ಕಲ್ ಕ್ಯಾಂಪಲ್ಲಿ ಅವನನ್ನ ಪಳಗಿಸಿ ಮನುಷ್ಯರನ್ನ ನಂಬೋ ಹಾಗೆ ಮಾಡಿದ್ರು. ಆಮೇಲೆ ಸಕ್ರೆಬೇಲು ಕ್ಯಾಂಪಲ್ಲಿ ಭಾರವಾದ ಮರಗಳನ್ನು ಇಳಿಯೋ ಕೆಲಸ ಕೊಟ್ಟು ಅವನ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿದ್ರು. ಕೊನೆಗೆ ನಾಗರಹೊಳೆಯ ಬಳ್ಳೆ ಶಿಬಿರ ಅವನ ಪರ್ಮನೆಂಟ್ ಹೋಮ್ ಆಯಿತು. ಅಲ್ಲಿಂದಲೇ ಅವನು ಪ್ರತಿ ವರ್ಷ ದಸರಾ ಜವಾಬ್ದಾರಿಗೆ ಸಿದ್ಧನಾಗ್ತಾ ಇದ್ದ. ದ್ರೋಣನ ಶಕ್ತಿ, ಅವನ ಗಾಂಭೀರ್ಯದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ಅವನ ನಿಜವಾಗ್ಲೂ ದಂತಕಥೆ ಮಾಡಿದ್ದು ಅವನ ಸ್ವಭಾವ, ಅವನ ವ್ಯಕ್ತಿತ್ವವೇ ಅವನ ಲೆಜೆಂಡ್ಗೆ ಅಡಿಪಾಯ. ದ್ರೋಣನಿಗೆ ಸೌಮ್ಯ ಸ್ವಭಾವದ ಗಜೇಂದ್ರ ಅನ್ನೋ ಬಿರುದೇ ಇತ್ತು. ಅಂದ್ರೆ ಕ್ಯಾಂಪ್ನಲ್ಲಿ ಅವನು ಬೇರೆ ಆನೆಗಳನ್ನ ಹೆದರಿಸೋ ರೌಡಿ ಆನೆ ಆಗಿರಲಿಲ್ಲ. ಬದಲಿಗೆ ಎಲ್ಲರೂ ಗೌರವದಿಂದ ಕಾಣೋ ಒಬ್ಬ ಮಾರ್ಗದರ್ಶಕನ ಹಾಗಿದ್ದ. ಆದ್ರೆ ಧೈರ್ಯದ ವಿಷಯ ಬಂದ್ರೆ ಸಾಕು, ಅವನಿಗೆ ಸರಿಸಾಗೇನೇ ಇರಲಿಲ್ಲ. ಅವನ ವ್ಯಕ್ತಿತ್ವದ ಈ ಎರಡು ಮುಖಗಳು ಅವನನ್ನು ತುಂಬಾನೇ ಸ್ಪೆಷಲ್ ಮಾಡಿದ್ವು. ಬಳ್ಳೆ ಕ್ಯಾಂಪ್ನಲ್ಲಿದ್ದಾಗ ಅವನು ಬೇರೆ ಆನೆಗಳಿಗೆ ಒಬ್ಬ ದೊಡ್ಡಣ್ಣಂತರ ಶಾಂತವಾದ ಗೈಡ್. ಆದರೆ ಕಾಡಾನೆಗಳನ್ನು ಹಿಡಿಯೋ ಕುಮ್ಕಿ ಆಪರೇಷನ್ಗೆ ಹೋದಾಗ ಅವನು ಕಾಡಾನೆಗಳ ಪಾಲಿಗೆ ಸಿಂಹ ಸ್ವಪ್ನ. ಎಂಥದ್ದೇ ಪುಂಡಾನೆಯನ್ನ ತನ್ನ ಬಲದಿಂದ ಕಂಟ್ರೋಲ್ಗೆ ತರ್ತಿದ್ದ. ದ್ರೋಣನ ಈ ಯಶಸ್ಸಿನ ಹಿಂದೆ ಅವನ ಮಾವುತ ದೊಡ್ಡಪ್ಪಾಜಿಯವರ ಪಾತ್ರವನ್ನ ಮರೆಯೋ ಹಾಗೇ ಇಲ್ಲ. ದ್ರೋಣನನ್ನ ಕಾಡಲ್ಲಿ ಹಿಡಿದ ದಿನದಿಂದ ಅವನ ಕೊನೇ ದಿನದವರೆಗೂ ದೊಡ್ಡಪ್ಪಾಜಿ ಅವನ ಜೊತೆಗೇ ಇದ್ರು. ಅವರಿಬ್ಬರ ನಡುವೆ ಇದ್ದಿದ್ದು ಮಾವುತ ಆನೆ ಸಂಬಂಧಕ್ಕಿಂತ ಹೆಚ್ಚಾಗಿ ಅದೊಂದು ಮುರಿಯಲಾಗದ ಸ್ನೇಹ. ಅವರಿಬ್ಬರ ಬಾಂಧವ್ಯ ಎಷ್ಟೊಂದು ಆಳವಾಗಿತ್ತು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. 1998ರಲ್ಲಿ ದ್ರೋಣ ಸತ್ತಾಗ ದೊಡ್ಡಪ್ಪಾಜಿಗೆ ತೀವ್ರವಾದ ಆಘಾತ ಆಗಿತ್ತು. ತನ್ನ ಸ್ವಂತ ಮಗನನ್ನೇ ಕಳ್ಕೊಂಡಷ್ಟು ನೋವು ಅನುಭವಿಸಿದ ಅವರು ಆ ದುಃಖದಿಂದಾಗಿ ಮತ್ತೆಂದೂ ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸೋಕೆ ಒಪ್ಪಲೇ ಇಲ್ಲ. ಸರಿ, ಈಗ ದ್ರೋಣನ ಕೆರಿಯರ್ನ ಗ್ಲೋರಿ ಡೇಸ್ ಬಗ್ಗೆ ಮಾತಾಡೋಣ. ದಸರಾ ಹಬ್ಬದ ಅಂಬಾರಿ ಆನೆಯಾಗಿ ಅವನು ಮೆರೆದ ಆ 18 ವರ್ಷಗಳ ಆಳ್ವಿಕೆ ಬಗ್ಗೆ ಯೋಚನೆ ಮಾಡಿ. 18 ವರ್ಷ ಒಂದೇ ಒಂದು ಸಲನೂ ವಿಚಲಿತನಾಗದೆ, ಒಂದೇ ಒಂದು ತಪ್ಪು ಮಾಡದೆ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸೋದು ಅಂದ್ರೆ ಸಾಮಾನ್ಯ ವಿಷಯನ? ಪ್ರತಿ ವರ್ಷ ದಸರಾ ಬಂತು ಅಂದ್ರೆ ದ್ರೋಣ ಅಂಬಾರಿ ಹೊತ್ತು ಬರ್ತಾನೆ ಅನ್ನೋದೇ ಇಡೀ ನಾಡಿಗೆ ಒಂದು ಹಬ್ಬದ ಸಂಭ್ರಮ. ಒಂದೇ ಆನೆ ಆದರೆ 2 ಜೀವನ. ಒಂದು ನಮ್ಮೆಲ್ಲರಿಗೂ ಗೊತ್ತಿರೋ ಸಾಂಸ್ಕೃತಿಕ ಸಂಕೇತ, ಇನ್ನೊಂದು ಬೆಳ್ಳಿತೆರೆಯ ರಹಸ್ಯ. ಈ ದಸರಾ ವೈಭವದ ಹಿಂದೆ ದ್ರೋಣನಿಗೆ ಇನ್ನೊಂದು ಮುಖವಿತ್ತು. ಅದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಹೌದು, ದ್ರೋಣ ಬರೀ ಅಂಬಾರಿ ಹೊತ್ತ ಆನೆ ಅಷ್ಟೇ ಅಲ್ಲ, ಅದೊಂದು ಬಾಲಿವುಡ್ ಸ್ಟಾರ್ ಕೂಡ ಆಗಿತ್ತು. 1990ರಲ್ಲಿ ಬಂದ ಸಂಜಯ್ ಖಾನ್ ಅವರ ಫೇಮಸ್ ಸೀರಿಯಲ್ ದ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ನಲ್ಲಿ ದ್ರೋಣ ನಟಿಸಿದ್ದ. ಅಷ್ಟೇ ಅಲ್ಲ, ಈ ಸೀರಿಯಲ್ ಶೂಟಿಂಗ್ ಆಗಿದ್ದು ನಮ್ಮ ಮೈಸೂರಿನಲ್ಲೇ. ಹಾಗಾದ್ರೆ ಅಷ್ಟೆಲ್ಲ ಆನೆಗಳಿದ್ರು ಡೈರೆಕ್ಟರ್ ಯಾಕೆ ದ್ರೋಣನನ್ನೇ ಸೆಲೆಕ್ಟ್ ಮಾಡಿದ್ರು? ಅದಕ್ಕೆ ಎರಡು ಮುಖ್ಯ ಕಾರಣ. ಒಂದು ಅದರ ಶಾಂತ ಸ್ವಭಾವ, ಇನ್ನೊಂದು ಮಾವುತನ ಮಾತು ಕೇಳೋದು. ದ್ರೋಣನ ಈ 2 ಗುಣಗಳೇ ಅದಕ್ಕೆ ಬಾಲಿವುಡ್ನಲ್ಲಿ ಚಾನ್ಸ್ ಕೊಡಿಸಿದ್ದು. ಅದರ ಆ ಶಾಂತ ಸ್ವಭಾವದಿಂದ ವಾರ್ ಸೀನ್ಗಳ ತರಹದ ಕಷ್ಟದ ದೃಶ್ಯಗಳಿಗೆ ದ್ರೋಣ ಪರ್ಫೆಕ್ಟ್ ಆಗಿತ್ತು. ಆ ಸೀರಿಯಲ್ನ ತುಂಬಾನೇ ಇಂಪಾರ್ಟೆಂಟ್ ವಾರ್ ಸೀಕ್ವೆನ್ಸ್ಗಳಲ್ಲಿ ದ್ರೋಣ ಕಾಣಿಸ್ಕೊಂಡಿತ್ತು.
ಸೊ ದ್ರೋಣನದ್ದು ಎರಡು ಪ್ರಪಂಚ. ಒಂದು ದಸರಾದಲ್ಲಿ ಪೂಜೆಗೊಳ್ಳೋ ಸಾಂಸ್ಕೃತಿಕ ಸಂಕೇತ, ಇನ್ನೊಂದು ತೆರೆಮರೆಯ ಸಿನಿಮಾದ ಹೀರೋ. ಆದರೆ ಪ್ರತಿಯೊಂದು ಸುಂದರ ಕಥೆಗೂ ಒಂದು ಅಂತ್ಯ ಇದ್ದೇ ಇರುತ್ತೆ. ಆದರೆ ದ್ರೋಣನ ಅಂತ್ಯ ಮಾತ್ರ ಯಾರೂ ಊಹಿಸದ ರೀತಿ ಅತ್ಯಂತ ದುರಂತಮಯವಾಗಿತ್ತು. ಆ ದಂತಕಥೆಯ ಜೀವನವನ್ನು ಮುಗಿಸಿಬಿಟ್ಟ ಆ ಶಾಕಿಂಗ್ ಘಟನೆ ಹೇಗಿತ್ತು ಅಂದರೆ, ಆ ದಿನ ಅಕ್ಟೋಬರ್ 25, 1998. ದಸರಾ ಹಬ್ಬ ಮುಗಿದು ಇನ್ನು ಕೆಲವೇ ದಿನಗಳಾಗಿದ್ವಷ್ಟೇ. ಎಲ್ಲವೂ ಶಾಂತವಾಗಿತ್ತು. ದ್ರೋಣ ನಾಗರಹೊಳೆಯ ಬಳ್ಳೆ ಶಿಬಿರದ ಹತ್ರ ಕಾಡಿನಲ್ಲಿ ಪ್ರತಿದಿನದ ಹಾಗೆ ಮೇಯೋಕೆ ಹೋಗಿದ್ದ. ಅದು ಅವನ ದಿನಚರಿಯೆ ಒಂದು ಭಾಗವಾಗಿತ್ತು. ಅಂದು ಜೋರಾಗಿ ಮಳೆ ಬರ್ತಿತ್ತು. ಮಳೆ ಗಾಳಿಗೆ ಕಾಡಿನ ಮಧ್ಯೆ ಹೋಗಿದ್ದ ಒಂದು ಹೈ ವೋಲ್ಟೇಜ್ ಕರೆಂಟ್ ವೈರ್ ಕೆಳಕ್ಕೆ ಬಾಗಿತ್ತು. ಮೇಯುತ್ತಾ ಸಾಗುತ್ತಿದ್ದ ದ್ರೋಣ ಇದನ್ನು ಗಮನಿಸದೆ ಆಕಸ್ಮಿಕವಾಗಿ ತನ್ನ ಸೊಂಡ್ಲಿನಿಂದ ಆ ವೈರನ್ನು ಮುಟ್ಟುಬಿಟ್ಟ. ಆ ಹೈ ವೋಲ್ಟೇಜ್ ವಿದ್ಯುತ್ ಪ್ರವಾಹದ ರಭಸಕ್ಕೆ ಆ ಮಹಾಗಜ ಅಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿತು. ಸತತ 18 ವರ್ಷಗಳ ಕಾಲ ನಾಡಹಬ್ಬಕ್ಕೆ ಕಳೆ ತಂದಿದ್ದ ಆ ಧೀಮಂತ ಆನೆಯ ಕಥೆ ಹೀಗೆ ಒಂದೇ ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಅಂತ್ಯವಾಗಿ ಹೋಯಿತು. ದ್ರೋಣನ ಶರೀರ ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದರೆ ಅವನ ನೆನಪು, ಅವನ ಕತೆ ದಶಕಗಳು ಕಳೆದರೂ ಇವತ್ತಿಗೂ ಜೀವಂತವಾಗಿದೆ. ಅವನ ಪರಂಪರೆ ನಿಜಕ್ಕೂ ಅಮರ. ದ್ರೋಣನ ಸಾವು ಕೇವಲ ಒಂದು ಆನೆಯ ಸಾವಾಗಿರಲಿಲ್ಲ, ಅದು ದಸರಾ ಇತಿಹಾಸದ ಒಂದು ಸುವರ್ಣ ಯುಗದ ಅಂತ್ಯ ಅಂತಾನೆ ಎಲ್ಲರೂ ಭಾವಿಸಿದ್ರು. ಅವನಿಗೆ ಬಳ್ಳೆ ಶಿಬಿರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಿದ್ರು. ಇವತ್ತಿಗೂ ಅಲ್ಲಿ ಅವನ ನೆನಪಿಗೋಸ್ಕರ ಕಟ್ಟಿದ ಸಮಾಧಿಯನ್ನು ನೋಡ್ಬೋದು. ಅವನ ನಂತರ ಆ ಪವಿತ್ರ ಜವಾಬ್ದಾರಿಯನ್ನ ಅಷ್ಟೇ ಶಾಂತ ಸ್ವಭಾವದ ಬಲರಾಮ ವಹಿಸ್ಕೊಂಡ. ಹಾಗಿದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ: ಹೇಗೆ ಒಂದು ಪ್ರಾಣಿಯ ಜೀವನದ ಕಥೆ ಇಡೀ ನಾಡಿನ, ಇಡೀ ಸಂಸ್ಕೃತಿಯ ಸಾಮೂಹಿಕ ನೆನಪಿನ ಭಾಗವಾಗಿ ಬಿಡುತ್ತೆ? ದ್ರೋಣನ ಕಥೆ ಮನುಷ್ಯರು, ಪ್ರಾಣಿಗಳು ಮತ್ತು ನಮ್ಮ ಸಂಪ್ರದಾಯದ ನಡುವೆ ಇರೋ ಆ ಆಳವಾದ ಸಂಬಂಧಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಅಲ್ವಾ?